नमो भगवते तस्मै व्यासायामित तेजसे यस्य प्रसादाद् वक्ष्यामि नारायणकथामिमाम् विष्णुपत्नि महामाये महापुरुषलक्षणे प्रियेथा मे महाभागे लोकमातर् नमोऽस्तुते। रतत्वाद् भात्मके विष्णावथवापि जगद्भृतेः भरतो वायुरुद्दिष्टः भारती तत् सरस्वती। बालायापि गुरुत्वेन मुनिभ्यो ब्रह्मणा स्वयं राताय ब्रह्मराताय व्यासपुत्राय ते नमः। श्री गुरुभ्यो नमः। विष्णुरातः पाण्डवर्षभः परीक्षित शुकम् एवं पप्रच्छ। हे महाभाग, अखिलात्मनि कृष्णे संगम निस्संगम मनः निवेक्ष्य अहं यथा कलेवरं त्यक्ष्ये तथा तस्य मां कथां प्रथयस्व। अधातुमतः अस्य जीवस्य धातुभिः देहारम्भः कथं वा भवेत्? किमयं देहः यदृच्छया आरभ्यते उत हेतुना? भवन्तः विद्वांसः यथा जानते तथा मामपि ज्ञापयन्तु। इतीमं तस्य प्रश्नं ब्रह्मरातः ऋषीणामपि गुरुः शुकः एवं व्याचकार। आत्ममायामृते राजन् परस्यानुभवात्मनः न घटेत अर्थसम्बन्धः स्वप्ने द्रष्टुरिवाञ्जसा। जीवोऽयं स्वतः ज्ञानात्मा, जडात् प्राकृतात् शरीरात् भिन्न एव, तथापि तस्य जडेन शरीरेण सम्बन्धस्तु ध्रुवं भवेत्। अस्य तु कारणम् आत्ममाया, भगवतः माया एव, भगवतः इच्छा एव। अपि च भगवदिच्छाधीना चेतनप्रकृतिः, तदधीना जडप्रकृतिः। न किमपि अन्यत् कारणम् अत्र कार्यं कर्तुं प्रभवति। स्वप्नेऽपि खलु सर्वेषाम् अस्माकं तदधीनया ईश्वराधीनया प्रकृत्यैव सर्वाण्यपि वस्तूनि स्वाप्नानि सृज्यन्ते। अतः सर्वत्र अत्र आत्ममाया एव प्रधानं कारणम् इति शास्त्रस्य सिद्धान्तः वर्तते। ಮೂಲತಃ ಈ ಜೀವನಿಗೆ ಶರೀರದ ಸಂಬಂಧವಿಲ್ಲ, ಅಂಥವನಿಗೆ ಈ ಜಡ ಶರೀರದ ಸಂಬಂಧ ಬಂದಿತ್ತು ಹೇಗೆ? ಅದನ್ನು ಸ್ವಲ್ಪ ವರ್ಣನೆ ಮಾಡ್ರಿ ಅಂತ ಈ ಶುಕಾಚಾರ್ಯರನ್ನ ಕೇಳಿದ್ದ ಪರೀಕ್ಷಿತ. ನೀವು ಇದನ್ನೆಲ್ಲ ವಿಸ್ತಾರವಾಗಿ ವರ್ಣಿಸಲಿಕ್ಕೆ ತೊಡಗಿದ್ರೆ ನಾನು ನನ್ನ ಶರೀರವನ್ನು ಬಿಟ್ಟು ಭಗವಂತನ ಪಾದಕಮಲವನ್ನು ಸೇರಿಯೇನು ಅದನ್ನು ಹೇಳಿ ಅಂತ ಕೇಳಿದಾಗ ಈ 9ನೇ ಅಧ್ಯಾಯದಲ್ಲಿ ಅವ್ರು ಹೇಳಿಕ್ಕೆ ತೊಡಗಿದರು. ಈ ಜೀವ ಇವನು ಅನುಭವಾತ್ಮ, ಮೂಲತಃ ಜ್ಞಾನಸ್ವರೂಪ, ಜ್ಞಾನಾನಂದಮಯ. ಅಂಥವನಿಗೆ ಈ ಅರ್ಥ ಸಂಬಂಧ, ಅರ್ಥ ಅಂದರೆ
ಜಡವಾದ ವಸ್ತುಗಳ ಸಂಬಂಧ ಇದೆಲ್ಲ ಬಂದಿದೆ. ಅದು ಹೇಗೆ ಬರ್ತದೆ ಅಂದರೆ ಆತ್ಮಮಾಯ. ಆತ್ಮ ಅಂದರೆ ಸರ್ವತ್ರ ವ್ಯಾಪ್ತನಾದ ಭಗವಂತ. ಅವನ ಮಾಯೆಯೊಂದೇ ಕಾರಣ ಇದಕ್ಕೆ, ಬೇರೆ ಏನು ಕಾರಣವೂ ಇರೋದು ಸಾಧ್ಯ ಇಲ್ಲ. ಅಲ್ಲಿ ಮಾಯಾ ಅಂದರೆ ಮೊದಲನೇದಾಗಿ ಇಚ್ಛೆ. ಆ ಇಚ್ಛೆಯಿಂದಾಗಿ ಇವನಿಗೆ ಅರ್ಥ ಸಂಬಂಧ. ಅರ್ಥ ಸಂಬಂಧ ಅನ್ನೋದನ್ನ ನಾವು ತುಂಬ ವ್ಯಾಪಕವಾಗಿ ಆಲೋಚನೆ ಮಾಡಬೇಕು ಅಂತ ನನಗೆ ಕಾಣಿಸೋದು. ಅಲ್ಲಿ ಮುಂದೆ ಈ ಭವಿಷ್ಯತ್ ಪುರಾಣದ ಶ್ಲೋಕಗಳನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಅಂತ. ಮೂಲತಃ ಪ್ರಾಕೃತ ಶರೀರ ಈತನಿಗಿಲ್ಲ, ಜ್ಞಾನಾನಂದಮಯವಾದ ಶರೀರ ಇದೆ. ಲಿಂಗದೇಹ ಒಂದು ಅನಾದಿ ಕಾಲದಿಂದ ಇದೆ. ಆದರೆ ಆ ದೇಹವೂ ಕೂಡ ಒಂದು ಕಾಲಕ್ಕೆ ತೊಲಗಿ ಹೋಗ್ತದೆ. ಇನ್ನು ಅನಿರುದ್ಧ ದೇಹ ಮತ್ತು ಭೌತ ದೇಹಗಳಂತೂ ಯಾವುದೋ ಒಂದು ಕಾಲದಲ್ಲಿ ಅವು ಬಂದವುಗಳಷ್ಟೇ. ಹೀಗೆ ಅರ್ಥ ಸಂಬಂಧ ಅಂದರೆ ಲಿಂಗದೇಹದ ಸಂಬಂಧವೂ ಹೌದು, ಅನಿರುದ್ಧ ದೇಹ ಭೌತ ದೇಹಗಳ ಸಂಬಂಧ ಹೌದು. ಮತ್ತೆ ಈ ಜಗತ್ತಿನಲ್ಲಿ ನಮಗೆ ಅನೇಕಾನೇಕ ಚೇತನಗಳ ಮತ್ತು ಜಡಗಳ ಸಂಬಂಧ ಬಂದು ಒದಗ್ತದೆ. ಸೃಷ್ಟಿಗೆ ನಾವು ಬಂದಾಗಿನಿಂದ ನಮಗೆ ಯಾವುದ್ಯಾವುದೋ ರೂಪದಲ್ಲಿ ತಂದೆ ತಾಯಿ ನಮ್ಮ ಬಂಧುಗಳು ಇತ್ಯಾದಿಗಳ ಸಂಪರ್ಕ ಆಗ್ತದೆ. ಹೀಗೆ ಆ ಜೀವನಿಗೆ ಅರ್ಥದ ಸಂಬಂಧ ಬರುವುದು, ಪ್ರಾಕೃತ ವಸ್ತುಗಳ ಸಂಬಂಧ ಬರುವುದು ಆ ಭಗವಂತನ ಇಚ್ಛೆಯಿಂದಲೇ. ಅದು ಮುಖ್ಯ ಅಂತ ಅದರ ತಾತ್ಪರ್ಯ. ಇದಕ್ಕೆ ಭವಿಷ್ಯತ್ ಪುರಾಣದ ಭಾಗವತ ತಾತ್ಪರ್ಯನೂ ಕೂಡ ಕೇಳಿ ಬರ್ತದೆ. ಅದಕ್ಕನುಸಾರವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಅದನ್ನು ಅರ್ಥೈಸಿದ್ದಾರೆ. ಅದನ್ನು ಕೂಡ ನಾವು ಈಗ ನೋಡಬೇಕು. ಬೇರೆಯವರ ದೃಷ್ಟಿಕೋನದಲ್ಲಿ ಇದೆಲ್ಲ ಆತ್ಮಮಾಯ ಅಂದರೆ ಭಗವಂತನ ಮಾಯೆ, ಅವಿದ್ಯೆ ಅಂತ ಅರ್ಥ ಆಗ್ತದೆ, ಶ್ರೀಧರರು ಮೊದಲಾದ ವ್ಯಾಖ್ಯಾನಕಾರರ ದೃಷ್ಟಿಯಿಂದ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಪರಮಾತ್ಮನ ಮಾಯಾ ಅಂದರೆ ಸಂಕಲ್ಪ ಅನ್ನುವುದೇ ಮಾಯಾ ಅಂತ ಅವರ ದೃಷ್ಟಿ. ವೀರರಾಘವರು ಹೇಳುವಂತೆ ಆತ್ಮಮಾಯಾ ಅಂದರೆ ಪರಮಾತ್ಮನ ಹತೋಟಿಗೊಳಪಟ್ಟ ಮಾಯೆ ಅಂದರೆ ಪ್ರಕೃತಿ. ಮತ್ತೆ ಅರ್ಥ ಸಂಬಂಧ ಅಂದರೆ ಭೋಗ್ಯ ಅನಿಸ್ಕೊಂಡಿರುವಂಥ ರೂಪ, ರಸ, ಸ್ಪರ್ಶ, ಶಬ್ದ, ಗಂಧ ಮೊದಲಾದ ಗುಣಗಳು, ಅವುಗಳ ಸಂಬಂಧ ಅಂತ ಅದರ ಅರ್ಥ. ಅದಕ್ಕೆ ಸ್ವಪ್ನದ ಉದಾಹರಣೆ ಕೊಟ್ಟಿದ್ದಾರಲ್ಲ, ಸ್ವಪ್ನದ ವಿವರಣೆ ಕೊಡ್ತಾರೆ ವೀರರಾಘವರು. ನ ತತ್ರ ರಥಾಃ ರಥಯೋಗಾಃ ಪಂಥಾನಃ ಭವಂತಿ ಅಥ ರಥಾನ್ ರಥಯೋಗಾನ್ ಪಥಸ್ರಜತೆ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದದ್ದನ್ನು ಅವರು ಉದ್ಧರಿಸ್ತಾರೆ. ಸ್ವಪ್ನದಲ್ಲಿ ರಥ ಇರೋದಿಲ್ಲ, ಮಾರ್ಗಗಳಿರೋದಿಲ್ಲ, ಗಾಡಿಗಳಿರೋದಿಲ್ಲ, ಯಾವುದೂ ಇಲ್ಲೇ ಹೋದರೂ ಕೂಡ ರಥಗಳನ್ನು ಸೃಷ್ಟಿಸ್ತಾನೆ ಭಗವಂತ. ಮತ್ತೆ ಆ ರಥ ಹೋಗ್ಲಿಕ್ಕೆ ಬೇಕಾದ ಮಾರ್ಗಗಳನ್ನು ಸೃಷ್ಟಿಸ್ತಾನೆ. ಅದರಂತೆ ಇಲ್ಲಿಯೂ ಕೂಡ ಭಗವಂತನ ಅಧೀನತೆಗೊಳಪಟ್ಟ ಈ ಮಾಯೆಯ ಮೂಲಕವೇ ಎಲ್ಲವೂ ಕೂಡ ಸೃಷ್ಟ ಆಗ್ತದೆ, ಪ್ರಕೃತಿಯ ಮೂಲಕ ಅಂತ ಅವರ ತಾತ್ಪರ್ಯ. ಆತ್ಮನಃ ಹರೇಹೇ ಮಾಯಾಮಂತರೇಣ, ಭಗವಂತನ ಮಾಯೆ ಅಂತ ಶ್ರೀಧರರ ಅರ್ಥ ಬರೀತಾರೆ. ಅಲ್ಲಿ ಮಾಯೆ ಅಂದರೆ ಅದು ಅದ್ವೈತದ ವ್ಯಾಖ್ಯಾನ. ಆದ್ದರಿಂದ ಇಲ್ಲಿ ಮಾಯಾ ಅಂದರೆ ಪ್ರಕೃತಿ ಅಂತ ಅರ್ಥ ಅಲ್ಲ, ಮಾಯಾ ಅಂದರೆ ಅವಿದ್ಯಾ ಅಂತ ಅರ್ಥ. ತಸ್ಮಾತ್ ಸಂಸಾರೋಪಿ ಮಾಯಾ ಏವ ಇತ್ಯರ್ಥ. ಭಗವಂತನ ಮಾಯೆಯಿಂದ ಜೀವನಿಗೆ ಈ ವಸ್ತುಗಳ ಸಂಬಂಧ ಬರುವುದರಿಂದ ಸಂಸಾರವೂ ಕೂಡ ಮಾಯೇನೆ, ಅವಿದ್ಯೆಯಿಂದಲೇ ಅದು ಹುಟ್ಟಿದ್ದು ಅಂತ ಅವರ ತಾತ್ಪರ್ಯ ಆಗ್ತದೆ. ಇದೀಗ ಆಚಾರ್ಯರ ಭಾಗವತ ತಾತ್ಪರ್ಯ ನೋಡೋಣ. ಪರ ಅಂದರೆ ಅರ್ಥ ವ್ಯತಿರಿಕ್ತ ಅಂತ ಅರ್ಥ. ಜೀವನದಲ್ಲಿ ನಾವೇನೇನು ಬೇರೆ ಬೇರೆ ಪ್ರಾಕೃತ ವಸ್ತುಗಳನ್ನು ನೋಡ್ತೀವಿ, ಅದೆಲ್ಲದಕ್ಕಿಂತಲೂ ಪರ ಅಂದರೆ ಭಿನ್ನನಾದ ಜೀವ ಅಂತ ಅದರ ತಾತ್ಪರ್ಯ. ಯದ್ ಅಧಾತುಮತಃ ಅಂತ ಹಿಂದೆ ಪ್ರಶ್ನೆ ಬಂದಿತ್ತು.
8ನೇ ಅಧ್ಯಾಯದಲ್ಲಿ ಹೇಗೆ ಶರೀರದ ಸಂಬಂಧ ಬಂತು ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಅನುಭವಾತ್ಮ ಅಂತಿದೆ. ಅನುಭವ ಅಂದರೆ ಜ್ಞಾನ, ಜ್ಞಾನರೂಪನಾದವನು ಈ ಜೀವ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇಲ್ಲಿ ಆತ್ಮಮಾಯ ಅಂದರೆ ಹರಿಯ ಇಚ್ಛೆಯನ್ನು ಹೊರತುಪಡಿಸಿ, ಹಾಗೆ ಹರಿಯ ಅಧೀನವಾದ ಸತ್ವಾದಿ ಗುಣರೂಪವಾದ ಪ್ರಕೃತಿಯನ್ನು ಹೊರತುಪಡಿಸಿದರೆ ಜೀವನಿಗೆ ಈ ದೇಹ ಮೊದಲಾದವುಗಳ ಸಂಬಂಧ ಬರುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬಂದಿರುವಂತಹ ಒಂದು ವಾಕ್ಯವನ್ನು ಈ ಹಿಂದಿನ ನಾವು ನೋಡಿದ್ವಿ. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತು ಮಹೇಶ್ವರಂ ಅಂತ. ಮಾಯಾವಿ ಅಂತ ಭಗವಂತನನ್ನು ಹೇಳ್ತಾರಲ್ಲ, ಯಾಕೆ ಹೇಳ್ತಾರೆ ಅಂದರೆ ಮಾಯೆ ಅಂದರೆ ಪ್ರಕೃತಿ, ಅವಿದ್ಯೆ ಅಜ್ಞಾನ ಕಣ್ಕಟ್ಟು ಅಂತ ಅರ್ಥ ಅಲ್ಲ. ಮಾಯಾ ಅಂದರೆ ಪ್ರಕೃತಿ. ಆ ಪ್ರಕೃತಿಗೆ ನಿಯಾಮಕನಾದ್ದರಿಂದ, ಅವಳ ಪತಿ ಆದ್ದರಿಂದ ಅವನಿಗೆ ಮಾಯಾವಿ ಅಂತ ಹೀಗೆ ಹೆಸರು. ಸ್ವಪ್ನದ ದೃಷ್ಟಾಂತ ಹೇಗೆ ವಿಜಯಧ್ವಜರನ್ನು ಬರೀತಾರೆ. ಆನೆ, ಕುದುರೆ ಮೊದಲಾದ ಪದಾರ್ಥಗಳನ್ನು ಜೀವ ನೋಡ್ತಾನೆ. ಅವೆಲ್ಲ ಭಗವಂತನ ಇಚ್ಛೆಗೆ ಅಧೀನವಾದದ್ದು. ನಾವು ಯಾವ ವಸ್ತುಗಳನ್ನು ಈ ಹಿಂದೆ ನೋಡಿದ್ದೇವೆ ಅವುಗಳ ಒಂದು ಸಂಸ್ಕಾರ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಹುದುಗಿರ್ತದೆ. ಆ ಸಂಸ್ಕಾರವನ್ನು ಬಡಿದೆಬ್ಬಿಸುವುದು ಈ ಭಗವಂತನ ಇಚ್ಛಾ. ಆ ಇಚ್ಛೆಗೆ ಅಧೀನವಾದಂಥ ರಜಸ್ಸು ತಮಸ್ಸು ಗುಣಗಳು, ಅವುಗಳ ಮೂಲಕ ನಮಗೆ ಸ್ವಪ್ನದಲ್ಲಿ ನಾನಾ ಥರದ ವಸ್ತುಗಳನ್ನು ಕಾಣುವಂತಾಗ್ತದೆ. ಅದರಂತೆ ಸ್ವಪ್ನದಂತೆ ಈ ಸಂಸಾರವು ಅಂತ ಅದರ ತಾತ್ಪರ್ಯ. ಅನೇಕ ಬಾರಿ ನಾವು ಹಿಂದೆ ನೋಡಿದ್ದೇವೆ. ನಮ್ಮ ಸಿದ್ಧಾಂತದಲ್ಲಿ ಸ್ವಪ್ನ ಅನ್ನೋದು ಮಿಥ್ಯಾ ಅಲ್ಲ, ಸ್ವಪ್ನ ಅನ್ನೋದು ಅದು ಸತ್ಯವೇ. ಸ್ವಪ್ನ ಅಂದರೆ ಮನಸ್ಸಿನ ಪರದೆಯ ಮೇಲೆ ನಾವು ಕಾಣುವಂಥ ಕೆಲವು ಚಿತ್ರಗಳು. ಆ ಚಿತ್ರಗಳು ಯಾವುದು ಅಸತ್ಯ ಅಲ್ಲ. ಅಲ್ಲಿ ಕಂಡಿರುವ ವಸ್ತು ಅಥವಾ ವ್ಯಕ್ತಿಯು ನಿಜವಾದ ಸಂಸಾರದಲ್ಲಿ ನಾವು ಕಾಣ್ತಿರುವಂಥ ವ್ಯಕ್ತಿ ಅಥವಾ ವಸ್ತುವು ಒಂದೇ ಅಂತ ಭಾವಿಸಿದರೆ ಆ ಒಂದು ಅನ್ನುವ ಸಂಗತಿ ಮಾತ್ರ ಮಿಥ್ಯಾ. ಅದು ಬಿಟ್ಟು ಅದೊಂದು ಚಿತ್ರ ಇದ್ದಂತೇನೆ, ಮಿಥ್ಯಾ ಅಲ್ಲ ಅದು ಅಂತ ನಮ್ಮ ಸಿದ್ಧಾಂತದಲ್ಲಿ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದ ಭವಿಷ್ಯ ಪುರಾಣದ ಶ್ಲೋಕದಲ್ಲಿ ಅಶರೀರಸ್ಯ ಜೀವಸ್ಯ, ಶರೀರರಹಿತನಾದ ಜೀವನಿಗೆ ಶರೀರ ಹುಟ್ಟಲಿಕ್ಕೆ ಕಾರಣ ಏನು, ಶರೀರ ಬರಲಿಕ್ಕೆ ಕಾರಣ ಏನು, ಈಶ್ವರ ಇಚ್ಛಾ ಪ್ರಾಥಮಿಕಿ. ಕೆಲವು ಕಡೆ ಪ್ರಾಥಮಿಕ ಅಂತಲೂ ಪಾಠ ಇದೆ. ಅದು ಈ ಸ್ತ್ರೀಲಿಂಗ ಶಬ್ದಗಳಿಗೆ ಕೆಲವು ಕಡೆ ಈಕಾರ ಬರ್ತದೆ, ಕೆಲವು ಕಡೆ ಆಕಾರ ಬರ್ತದೆ. ಅವೆಲ್ಲ ಏನು ಬಹಳ ನಿಯತ ಅಲ್ಲ. ಪಾಣಿನಿ ವ್ಯಾಕರಣದಲ್ಲಿ ಅದಕ್ಕೆ ಸೂತ್ರಗಳನ್ನು ಹೇಳಿದ್ದಾರೆ. ಆದರೆ ಪ್ರಾಚೀನ ವ್ಯಾಕರಣಗಳು ಇತ್ಯಾದಿಗಳನ್ನು ಗಮನಿಸಿದರೆ ಸ್ತ್ರೀಲಿಂಗ ಆದರೆ ಸಾಕು, ಆಕಾರ ಅಥವಾ ಈಕಾರ. ಅದರಲ್ಲಿ ಹೀಗೆ ಕೆಲವೇ ಶಬ್ದಗಳು ಈಕಾರ ಅಂತ ಆಗಬೇಕು, ಕೆಲವು ಶಬ್ದಗಳು ಆಕಾರ ಅಂತವೇ ಆಗಬೇಕು ಅಂತ ನಿಯಮ ಏನು ಬಹಳ ಕಟ್ಟುನಿಟ್ಟಾಗಿ ನಾವು ಅನುಸರಣೆ ಮಾಡಬೇಕಾದ ನಿಯಮ ಅಲ್ಲ. ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ ಈಶ್ವರ ಇಚ್ಛಾ ಪ್ರಾಥಮಿಕ ಅಂತಲೇ ಶಬ್ದ ಇದೆ. ಭಾಗವತ ಶ್ಲೋಕದಲ್ಲಿ ಆತ್ಮಮಾಯ ಅಂತಿದೆಯಲ್ಲ, ಅಲ್ಲಿ ಆತ್ಮಮಾಯ ಅಂದರೆ ಈಶ್ವರನ ಇಚ್ಛೆ ಅಂತ ಒಂದರ್ಥ. ಅದಲ್ಲದೇ ಎರಡನೇ ಒಂದು ಅರ್ಥ ಇದೆ, ಅದಕ್ಕೆ ಪ್ರಕೃತಿ ಅಂತ ಅರ್ಥ. ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾಹಿ ಗುಣಾಶ್ರಯ. ಸಕಲಕ್ಕೂ ಈ ಸೃಷ್ಟಿ ಪಾಲನೆ ನಾಶ ಜೀವನಿಗೆ ಶರೀರ ಬರಲಿಕ್ಕೆ ಸಕಲಕ್ಕೂ ಕೂಡ ಪ್ರಥಮ ಕಾರಣ, ಮೂಲಭೂತ ಕಾರಣ ಈಶ್ವರನ ಇಚ್ಛೆಯೇ. ಅದಕ್ಕೆ ಅಧೀನವಾಗಿ ಕೆಲಸ ಮಾಡುವಂಥದ್ದು ಪ್ರಕೃತಿ. ತದ್ರೂಪಾಹಿ ಗುಣಾಶ್ರಯ. ಅದಕ್ಕೆ 3 ಗುಣಗಳಿವೆ. ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ ರಜಸ್ಸು ತಮಸ್ಸು ಅಂತ. ಈ ಹಿಂದಿನ ಒಂದು ಪ್ರವಚನದಲ್ಲಿ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಬಗ್ಗೆ ಹೇಳಿದ್ದೆ. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಅನಿಸ್ತು. ಚೇತನ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಜಡ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿಗಿಂತ ಭಿನ್ನವಾದ ಮತ್ತೊಂದು ಯಾವುದೋ ದೇವತೆ ಅಂತ ಅರ್ಥ ಅಲ್ಲ. ಜಡ ಪ್ರಕೃತಿ ಅಂದರೆ ಅಕ್ಷರಶಃ ಜಡ ಅಂದರೆ ಜಡವೇ. ಉದಾಹರಣೆಗೆ ಮಣ್ಣಿನಿಂದ ಕುಂಬಾರ ಗಡಿಗೆಯನ್ನು ಮಾಡುವಾಗ ಮಣ್ಣು ಅನ್ನೋದು ಹೇಗೆ ಜಡನೋ, ಬಂಗಾರದ ಗಟ್ಟಿಯಿಂದ ಅಕ್ಕಸಾಲಿಗ ಆಭರಣವನ್ನು ಮಾಡುವಾಗ
ಆ ಬಂಗಾರದ ಗಟ್ಟಿ ಅನ್ನೋದು ಜಡ. ಹೇಗೋ ಇವೆಲ್ಲ ಹೇಗೆ ಜಡನೋ ಹಾಗೆ ಪ್ರಕೃತಿಯು ಕೂಡ ಜಡವೇ. ಜಡ ಅಂದರೆ ಅಕ್ಷರಶಃ ಜಡ, ಅದು ಯಾವ ರೀತಿಯಿಂದಲೂ ಚೇತನ ಅಲ್ಲ. ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿನಿ ಅಷ್ಟೆ. ತದ್ರೂಪಾಹ ಗುಣಾಹ ಅಂದರೆ ಪ್ರಕೃತಿಯಿಂದ ಅಭಿನ್ನವಾದ ಗುಣಗಳು ಅಂತ ಅದರ ತಾತ್ಪರ್ಯ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ. ಪ್ರಕೃತಿ ಜೊತೆಗೆ ಹುಟ್ಟುವಂಥವು, ಪ್ರಕೃತಿಯಲ್ಲೇ ಅಡಕಾಗಿರುವಂಥ 3 ಗುಣಗಳು ಅಂತ ಭಗವದ್ಗೀತಾನು ಕೂಡ ಹೇಳಿದೆ. ತೇಷಾಂ ಸಂಪಾತಚಃ ಅಂತದೆ. ಸಂಪಾತ ಅಂದರೆ ಸಂಬಂಧ ಅಂತ ಅರ್ಥ. ಆದ್ದರಿಂದ ಆ 3 ಗುಣಗಳ ಸಂಬಂಧ, ಗುಣಗಳಿಂದ ಹುಟ್ಟಿದ ಶರೀರದ ಸಂಬಂಧದಿಂದ ಜೀವನಿಗೆ ಇದು ದೇಹವೇ ನನ್ನದು, ದೇಹ ನನ್ನದೇ, ನಾನೇ ದೇಹ ಅನ್ನುವಂಥ ಅಭಿಮಾನ ಎಲ್ಲ ಬಂದಿರ್ತದೆ. ವಸ್ತುತಃ ಅವನು ದೇಹಕ್ಕಿಂತ ಭಿನ್ನ ಈ ಜೀವ. ಈ ಅಭಿಮಾನ ಒಂದು ಇಲ್ಲದೆ ಹೋದರೆ ಅವನಿಗೆ ಈ ದೇಹ ಸಂಬಂಧ ಬರೋದು ಸಾಧ್ಯ ಇಲ್ಲ. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಂ ಮೃತೆ ಕುತಃ. ಅಹಂಭಾವ ಇಲ್ಲದೇನೆ ಈ ದೇಹಿತ್ವ ಬರೋದು ಹೇಗೆ ಅಂತ ಅದರ ಅಭಿಪ್ರಾಯ. ನಾಸ್ತಿಕರಾದವರು ನಾನೇ ದೇಹ ಅಂತ ಅಭಿಮಾನ ಪಡ್ತಾರೆ. ಆಸ್ತಿಕರು ಕೂಡ ನನ್ನದು ದೇಹ ಅಂತ ಅಭಿಮಾನ ಪಡ್ತಾರೆ. ಅಂತೂ ನಾನು ನನ್ನದು ಅನ್ನುವ ಅಭಿಮಾನ ನಾಸ್ತಿಕರಿಗೂ ಆಸ್ತಿಕರಿಗೂ ಇದ್ದದ್ದೇ. ಆಸ್ತಿಕರಾದವರು ಹಾಗೆ ಆಸ್ತಿಕರಾಗಿ ಮುಂದುವರೆದು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಸಾಧನೆ ಮಾಡಿದರೆ ನನ್ನದು ಅನ್ನುವ ಅಭಿಮಾನವನ್ನು ಕಳೆದುಕೊಂಡು ಮುಕ್ತರಾಗ್ತಾರೆ. ನಾಸ್ತಿಕರಾದವರು ಹಾಗೆ ನಾಸ್ತಿಕರಾಗಿಯೇ ಮುಂದುವರೆದ್ರೆ ಅವರು ಭಗವಂತನನ್ನು ಕಾಣದೆ ದುರ್ಗತಿಗೆ ಹೋಗ್ತಾರೆ. ಇಷ್ಟೇ ವ್ಯತ್ಯಾಸ. ಯಥಾ ರಜಸ್ತಮೋ ಭಾವೈ ವಿನಾ ಸ್ವಪ್ನೋ ನ ಜಾಯತೆ. ಸ್ವಪ್ನೇ ಅಂತಿದ್ರೆ ಅದನ್ನು ತಿದ್ದುಕೊಳ್ರಿ. ಸ್ವಪ್ನೋ ಅಂತ ಹೀಗಾಗಬೇಕದು. ಅಥವಾ ಕೆಲವು ಕಡೆ ಸ್ವಾಪ್ನ ಅಂತನೂ ಇದ್ರೂ ಆಗ್ಬಹುದು. ಅಂತೂ ಸ್ವಪ್ನೇ ಅಂತ ಸಪ್ತಮಿ ವಿಭಕ್ತಿ ಬೇಡ, ಪ್ರಥಮ ವಿಭಕ್ತಿ ಅದು. ಈ ನಮ್ಮ ಸಂಸ್ಕಾರ ಗುಣತ್ರಯಗಳ ಸಂಬಂಧ ಇಲ್ಲದೆ ಹೋದರೆ ಜೀವನಿಗೆ ಸ್ವಪ್ನ ಸ್ಥಿತಿಯಲ್ಲಿ ಆ ಸ್ವಾಪ್ನ ಪದಾರ್ಥಗಳು ಕಾಣಿಸುವುದೇ ಸಾಧ್ಯ ಇಲ್ಲ. ಹಾಗೇನೆ ಈ ಜೀವನಿಗೂ ಕೂಡ ಗುಣತ್ರಯಗಳ ಸಂಬಂಧವಿಲ್ಲದೆ ಹೋದರೆ ಈ ದೇಹದ ಸಂಬಂಧವೂ ಕೂಡ ಬರೋದು ಸಾಧ್ಯ ಇಲ್ಲ. ಅಭಿಮಾನ ಇಲ್ಲದೆ ಹೋದರೆ ದೇಹದ ಸಂಬಂಧ ಬರೋದು ಸಾಧ್ಯ ಇಲ್ಲ. ಭಾಗವತದಲ್ಲಿ ನಿದ್ರಾ ಕಾಮಾದ್ಯಭಾವೇನ ಅಂತಿದೆಯಲ್ಲ, ಅಲ್ಲಿ ನಿದ್ರಾ ಅಂದರೆ ತಾಮಸ ಭಾವ ಅಂತ ಅರ್ಥ. ಹಾಗೆ ಕಾಮ ಅಂದರೆ ರಾಜಸ ಭಾವ ಅಂತ ಅರ್ಥ. ಯಾದವಾರ್ಯರು ಅದನ್ನು ವಿವರಿಸಿದ್ದಾರೆ. ನಿದ್ರಾ ಕಾಮಾದ್ಯಭಾವೇನ ಅಂತಿದೆಯಲ್ಲ, ಆದಿಪದ ಇದೆಯಲ್ಲ, ಅಲ್ಲಿ ಏನು ತಗೊಳ್ಬೇಕು ಅದನ್ನು ಕೂಡ ಯಾದವಾರ್ಯರು ಬರೆದಿದ್ದಾರೆ. 3 ವಿಧವಾದಂತಹ ಕರ್ಮಗಳನ್ನು ಮಾಡ್ತೀವಿ ನಾವು: ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ. ಆ ಕರ್ಮದಿಂದ ಹುಟ್ಟುವ ಅದೃಷ್ಟ ಅಂದರೆ ಪುಣ್ಯ ಪಾಪ ಇತ್ಯಾದಿಗಳು, ಅದನ್ನು ತಗೊಳ್ಬೇಕು ಅಂತ ಹೇಳ್ತಾರೆ ಯಾದವಾರ್ಯರು. ಸಾತ್ವಿಕ ಪದಾರ್ಥಗಳನ್ನು ನೋಡಿದ್ರಿಂದ ಸಾತ್ವಿಕ ಸಂಸ್ಕಾರ, ರಾಜಸ ಪದಾರ್ಥಗಳನ್ನು ನೋಡಿದ್ರಿಂದ ರಾಜಸ ಸಂಸ್ಕಾರ, ತಾಮಸ ಪದಾರ್ಥಗಳನ್ನು ನೋಡಿದ್ರಿಂದ ತಾಮಸ ಸಂಸ್ಕಾರ ಮನದಲ್ಲಿ ಮೂಡಿರ್ತದೆ. ಈ ಸಂಸ್ಕಾರಗಳನ್ನು ಕೂಡ ಅಲ್ಲಿ ಆದಿಪದದಿಂದ ತಗೊಳ್ಬೇಕು. ಮತ್ತೆ ನಾವು ಮಾಡುವ ಕರ್ಮದಿಂದ ಉಂಟಾಗುವ ಪುಣ್ಯ ಪಾಪಗಳು, ಅವುಗಳನ್ನು ಕೂಡ ಆದಿಪದದಿಂದ ತಗೊಳ್ಬೇಕು ಅಂತ ಯಾದವಾರ್ಯರ ಅಭಿಪ್ರಾಯ. ಕ್ವ ತಾನ್ವಿನ ಅಂತ ಭಾಗವತ ತಾತ್ಪರ್ಯದಲ್ಲಿ ತಾನ್ ಅಂದರೆ ಪ್ರಕೃತಿಯ ಗುಣಗಳನ್ನು ಬಿಟ್ಟು ಜೀವನಿಗೆ ದೇಹ ಬರೋದು ಹೇಗೆ, ಪ್ರಕೃತಿಯ ಗುಣಗಳಿಗೆ ಅವನು ಅಧೀನನಾಗಿರುವುದರಿಂದ ದೇಹ ಬಂದಿದೆ ಅಂತ ಹೀಗಾದ ತಾತ್ಪರ್ಯ. ಈ ಪ್ರಕೃತಿ ಏನಿದೆ ಗುಣತ್ರಯಾತ್ಮಕವಾದ ಪ್ರಕೃತಿ, ಅದರಿಂದಲೇ ದೇವತೆಗಳ ದೇಹ, ಅಸುರರ ದೇಹ, ಮನುಷ್ಯರ ದೇಹ, ಹೀಗೆಲ್ಲ ನಾನಾ ಥರದ ದೇಹಗಳು ಪರಿಣಾಮಿಸ್ತವೆ. ಆಯಾ ದೇಹಗಳಲ್ಲಿ ಬದ್ಧನಾದ ಜೀವ ದೇವ ಜೀವನಂತೆ, ಮತ್ತೆ ಮನುಷ್ಯ ಜೀವನಂತೆ, ಪ್ರಾಣಿ ಜೀವನಂತೆ, ಪಕ್ಷಿ ಜೀವನಂತೆ ಕಾಣಿಸ್ತಾನೆ. ಕರ್ಮಭಿರ್ಭ್ರಾಮ್ಯಮಾಣಸ್ಯ ದೇವತಿರ್ಯಂ ಪ್ರಿಯೋನಿಷೋ ಅಂತ ಭಾಗವತ ಒಂದು ಕಡೆ ಮುಂದೆ ಅದನ್ನೇ ಹೇಳ್ತದೆ.
ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಸಂಸಾರದಲ್ಲಿ ಸುತ್ತಾಡ್ತಾ ಇದ್ದೇವೆ. ಆದ್ದರಿಂದ ಕೆಲವರಿಗೆ ದೇವತೆಗಳ ದೇಹ, ಕೆಲವರಿಗೆ ಮನುಷ್ಯ ದೇಹ, ಕೆಲವರಿಗೆ ಪ್ರಾಣಿಗಳ ದೇಹ, ಕೆಲವರಿಗೆ ಪಕ್ಷಿಗಳ ದೇಹ ಬಂದಿದೆ. ಆಯಾ ದೇಹಗಳನ್ನು ನಾನೇ ಆ ದೇಹಿ, ದೇಹವು ನನ್ನದೇ ಅಥವಾ ದೇಹವೇ ನಾನು ಅಂತ ಹೀಗೆಲ್ಲ ಅಭಿಮಾನವನ್ನು ಜೀವ ಹೀಗೆ ತಾಳ್ತಾನೆ. ನಿತ್ಯ ಚೈತನ್ಯ ರೂಪವನ್ನು, ಅವನು ಜ್ಞಾನ ಸ್ವರೂಪನಾದವನು ಜೀವ. ಯದಾ ಸ್ವರೂಪಂ ಜಾನಾತಿ, ಅವನು ತನ್ನ ಸ್ವರೂಪವನ್ನು ಭಗವಂತನ ಅನುಗ್ರಹದಿಂದ ಕಂಡುಕೊಂಡಾಗ ಆವಾಗ ಮುಕ್ತನಾಗ್ತಾನೆ. ಆವಾಗ ಕಾಲದ ಕಾರಣದಿಂದ, ಕರ್ಮದ ಕಾರಣದಿಂದ ಬರುವಂಥ ವಿಕಾರಗಳು ಯಾವುದೂ ಆತನಿಗೆ ಇರೋದಿಲ್ಲ. ಕಾಲ ಪ್ರಕೃತಿ ವರ್ಜಿತಂ, ಬಾಲ್ಯಕಾಲ, ಮಧ್ಯವಯಸ್ಸಿನ ಕಾಲ, ಮುಪ್ಪಿನ ಕಾಲ ಅನ್ನುವಂಥ ಯಾವ ಪರಿಣಾಮವೂ ಅಲ್ಲಿರೋದಿಲ್ಲ. ಮತ್ತು ಮನುಷ್ಯ ದೇಹ, ಪ್ರಾಣಿಯ ದೇಹ, ಪಕ್ಷಿಯ ದೇಹ ಹೀಗೆ ವ್ಯತ್ಯಾಸವೂ ಕೂಡ ಆತನ ಮೂಲ ಶರೀರದಲ್ಲಿ ಇರೋದಿಲ್ಲ. ಆತನ ಮೂಲ ಜೀವ ಸ್ವರೂಪದಲ್ಲಿ ಕೆಲವರು ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಇರ್ತಾರೆ. ಪಶು ಪಕ್ಷಾದಿ ಭೇದೇನು ಜೀವಾಯವ ಸ್ವಯಂ ಸ್ಥಿತ ಅಂತ ಮುಂದೆ ಒಂದು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದರೆ ಆ ಮೂಲ ಸ್ವರೂಪದಲ್ಲಿರುವ ಆಕಾರ ಅನ್ನೋದು ಪ್ರಾಕೃತವಾದದ್ದಲ್ಲ. ಸಂಸಾರದಲ್ಲಿದ್ದಾಗ ನಾವು ಯಾವ ಯಾವ ಪಶು ಪಕ್ಷಿ ಮೀನ ಇತ್ಯಾದಿಯಾಗಿ ಹುಟ್ಟಿದೆವು, ದೇವತೆ ದೈತ್ಯ ಇತ್ಯಾದಿ ರೂಪದಿಂದ ಹುಟ್ಟಿದೆವು, ಅದೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ. ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಬೇರೆಯೇ ಇದೆ. ಹೀಗೆ ತನ್ನ ಸ್ವರೂಪವನ್ನು ತಿಳ್ಕೊಂಡಾಗ ಅವನು ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ತಿಳಿಯುವುದು ಹೇಗೆ ಅಂದರೆ ವೇದಾಂತ ಶ್ರವಣಾದಿನ, ಬ್ರಹ್ಮಜಿಜ್ಞಾಸೆ ಇತ್ಯಾದಿಗಳನ್ನು ಮಾಡಿದರೆ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿದರೆ ತನ್ನ ಸಾಕ್ಷಾತ್ಕಾರ ಆತನಿಗೆ ಆಗ್ತದೆ. ಹಾಗೆ ಭಗವಂತನ ಸಾಕ್ಷಾತ್ಕಾರವೂ ಕೂಡ ಆಗ್ತದೆ. ಇದರಲ್ಲಿ ಮೊದಲು ತನ್ನ ಸಾಕ್ಷಾತ್ಕಾರ ಅಂದರೆ ಪ್ರತಿಬಿಂಬದ ಸಾಕ್ಷಾತ್ಕಾರ. ಪ್ರತಿಬಿಂಬ ಜ್ಞಾನ ಬಂದ ಕೂಡಲೇ ಈ ಪ್ರತಿಬಿಂಬಕ್ಕೆ ಮೂಲಭೂತವಾದ ಬಿಂಬವನ್ನು ನಾನು ನೋಡಬೇಕು ಅಂತ ಸಾಧಕ ಬಯಸ್ತಾನೆ. ಆಗ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅಂತ ಅಭಿಪ್ರಾಯ ಪಡ್ತಾರೆ ಹಿರಿಯ ವಿದ್ವಾಂಸರು. ಅಥವಾ ಮೊದಲೇ ಒಂದು ಭಗವಂತನ ಸಾಕ್ಷಾತ್ಕಾರ ಆಗಿರ್ತದೆ. ಭಗವಂತನ ಸಾಕ್ಷಾತ್ಕಾರ ಆಗುವುದು ಅನೇಕ ಹಂತದಲ್ಲಿರ್ತದೆ. ಕೆಲವು ಭಗವಂತನ ರೂಪಗಳ ಸಾಕ್ಷಾತ್ಕಾರ ಮೊದಲೇ ಆಗಿರ್ತದೆ ಜೀವನಿಗೆ. ಅದಾದಮೇಲೆ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ. ಮುಂದೆ ತನಗೆ ಬಿಂಬರಾದಂತಹ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಹಾಗಾಗಿ ಮೊದಲು ಆಗಿರುವ ಸಾಕ್ಷಾತ್ಕಾರ ಬಿಂಬ ಸಾಕ್ಷಾತ್ಕಾರ ಅಲ್ಲ, ಅದೊಂದು ಸಾಮಾನ್ಯ ಸಾಕ್ಷಾತ್ಕಾರ ಅಂತ ತಿಳಿಯಬಹುದು. ಅದರ ಬಗ್ಗೆ ಮತ್ತಷ್ಟು ಇನ್ನೂ ನಾನು ಮನನ ಮಾಡುವುದಿದೆ, ಮುಂದೆ ಪ್ರಸಂಗದಲ್ಲಿ ಹೇಳ್ತೇನೆ. ಅಂತೂ ನನ್ನ ದೃಷ್ಟಿಯಲ್ಲಿ ಮೊದಲು ಭಗವಂತ ಸಾಕ್ಷಾತ್ಕಾರ, ಅದಾದಮೇಲೆ ಪ್ರತಿಬಿಂಬರಾದ ನಮ್ಮ ಸಾಕ್ಷಾತ್ಕಾರ, ಅದಾದಮೇಲೆ ನಮ್ಮ ಪ್ರತಿಬಿಂಬಕ್ಕೆ ಮೂಲವಾಗಿರುವ ಬಿಂಬ ರೂಪದ ಭಗವಂತನ ಸಾಕ್ಷಾತ್ಕಾರ ಇನ್ನೊಂದು. ಅಂತೂ ಭಗವಂತನ ಸಾಕ್ಷಾತ್ಕಾರಗಳು ಒಂದನೇದ್ದು ಮತ್ತು ಮೂರನೇದ್ದಾಗಿ ಆಗ್ತವೆ. ಅದರ ನಡುವೆ ಎರಡನೇದ್ದಾಗಿ ಜೀವನಿಗೆ ತನ್ನ ಸಾಕ್ಷಾತ್ಕಾರ ಆಗ್ತದೆ. ಬಹುರೂಪ ಇವಾಭಾತಿ ಮಾಯೆಯ ಬಹುರೂಪಯ. ಈಶ್ವರನ ಅಧೀನವಾದ ಈ ಜಡವಾದ ಪ್ರಕೃತಿ ಏನಿದೆಯಲ್ಲ, ಅದೇ ಅನೇಕ ರೂಪಗಳನ್ನು ತಾಳ್ತದೆ. ಬಹುರೂಪ ಅಂದರೆ ದೇವತೆಗಳ ದೇಹ, ದೈತ್ಯರ ದೇಹ, ಮನುಷ್ಯರ ದೇಹ, ಪ್ರಾಣಿ ಪಕ್ಷಿಗಳ ದೇಹ, ಹೀಗೆ ಬಹುರೂಪಗಳನ್ನು ಆ ಪ್ರಕೃತಿ ತಾಳ್ತದೆ. ಅದು ತಾಳಿದಾಗ ಅದರಲ್ಲಿ ಬದ್ಧನಾದ ಈ ಜೀವನು ಕೂಡ ಅಭಿಮಾನಪಟ್ಟು ನಾನೇ ಈ ದೇಹ ಎಂಬುದಾಗಿ ಅಥವಾ ನನ್ನದು ಈ ದೇಹ ಎಂಬುದಾಗಿ ತಿಳ್ಕೊತಾನೆ. ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಪಕ್ಷಿ ಇತ್ಯಾದಿ ಭಾವನೆಯನ್ನು ತಾಳ್ತಾನೆ. ಇದೆಲ್ಲವೂ ಕೂಡ ಕೇವಲ ತಾತ್ಕಾಲಿಕ ಅಷ್ಟೆ. ವಸ್ತುತಃ ನನಗಾಗಲೇ ಹೇಳಿದಂತೆ ಅವನ ಮೂಲ ಶರೀರದಲ್ಲೂ ಕೂಡ ಆ ಪ್ರಾಕೃತ ದೇಹ, ಮೂಲ ಶರೀರದಲ್ಲೂ ಕೂಡ ಪಶು ಪಕ್ಷಿ ಇತ್ಯಾದಿ ದೇಹಗಳಿವೆ. ದೇವತೆಗಳು ದೈತ್ಯರು ಅನ್ನುವ ವ್ಯವಸ್ಥೆಯೂ ಕೂಡ ಅಲ್ಲಿ ಇದ್ದೇ ಇದೆ. ಆದರೆ ಇವನಿಗೆ ಕೆಲವು ಬಾರಿ ಆ ಮೂಲ ಸ್ವರೂಪಕ್ಕಿಂತ ವ್ಯತಿರಿಕ್ತವಾಗಿ, ಮೂಲ ಸ್ವರೂಪದಲ್ಲಿ ದೇವತೆಯಾದವನು ಇಲ್ಲಿ ಮನುಷ್ಯನಾಗಿ ಹುಟ್ಟಬಹುದು, ಮೂಲ ಸ್ವರೂಪದಲ್ಲಿ ದೇವತೆಯಾದವನು ಇಲ್ಲಿ ದೈತ್ಯನಾಗಿ ಹುಟ್ಟಬಹುದು ಕೆಲವು ಬಾರಿ. ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸಗಳಾಗ್ತಿರ್ತವೆ. ಅಂತೂ ಮೂಲ ಸ್ವರೂಪಕ್ಕಿಂತ ಭಿನ್ನವಾಗಿ ಅವನು ಇದೆಲ್ಲವೂ ನನ್ನದು, ನಾನು ಅನ್ನುವ ಅಭಿಮಾನವನ್ನು ತಾಳ್ತಾನೆ ಅಂತ ತಾತ್ಪರ್ಯ ತಿಳಿಯಬಹುದು.
ರಮಮಾಣೋ ಗುಣೇಶ್ವಸ್ಯಾಹ. ಈ ಪ್ರಕೃತಿಯ ಗುಣಗಳಲ್ಲಿ, ಸತ್ವರಜಸ್ತಮೋ ಗುಣಗಳಲ್ಲಿ ಅವನು ವಿಹಾರ ಮಾಡ್ತಾನೆ. ಗುಣಗಳಲ್ಲಿ ವಿಹಾರ ಮಾಡುವುದಂದ್ರೆ ಆ ಗುಣದಿಂದ ಹುಟ್ಟಿದ ದೇಹಗಳಲ್ಲಿ ವಿಹಾರ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಒಂದಿಷ್ಟು ಸ್ವಲ್ಪ ಸುಖ ಕಾಣುವ ಪ್ರಯತ್ನ ಮಾಡ್ತಾನೆ. ದುಃಖವೇ ಬಹಳ ಇದ್ರೂ ಸ್ವಲ್ಪ ಸುಖ ಕಾಣುವ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಅವನನ್ನು ರಮಮಾಣ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಯಾದವಾರ್ಯರು ವಿಹಿತ ನಿಷಿದ್ಧ ಕರ್ಮ ಕುರ್ವಾಣ ಭವತಿ. ಕೆಲವು ಬಾರಿ ವಿಹಿತ ಕರ್ಮಗಳನ್ನು ಮಾಡ್ತಾನೆ, ಕೆಲವು ಬಾರಿ ನಿಷಿದ್ಧ ಕರ್ಮಗಳನ್ನು ಮಾಡ್ತಾನೆ. ಇದೆಲ್ಲವೂ ಆ ದೇಹದಲ್ಲಿ ಆತ ವಿಹರಿಸಿದಂತೆ ಅಂತ ಅರ್ಥ. ಇಲ್ಲಿ ರಮಮಾಣ ಅಂತನ್ನುವುದಕ್ಕೆ ಇಷ್ಟ ಅರ್ಥ ಅಲ್ಲದೇನೆ ಅಸ್ಯಾಹ ಗುಣೇಶು ರಮಮಾಣ, ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ದೇಹಗಳಲ್ಲಿ ಇವನು ಸುಖ ದುಃಖವನ್ನು ಕಾಣುವ ಪ್ರಯತ್ನ ಮಾಡ್ತಾನೆ. ನನ್ನ ದೇಹ ಇದೂ ಪ್ರಕೃತಿಯಿಂದ ಹುಟ್ಟಿದ್ದು. ನಾನು ಯಾವ ಹೆಣ್ಣಿನಿಂದ ಆಕೃಷ್ಟನಾಗ್ತೇನೆ ಆ ದೇಹವೂ ಕೂಡ ಪ್ರಕೃತಿಯಿಂದ ಹುಟ್ಟಿದ್ದು. ಹೆಣ್ಣು ಯಾವ ಗಂಡಿನ ದೇಹದ ಕಡೆಗೆ ಆಕರ್ಷಣೆಯಾಗಿದ್ದಾಳೆ ಅದೂ ಕೂಡ ಪ್ರಕೃತಿಯಿಂದ ಹುಟ್ಟಿದ್ದು. ಹೀಗೆ ಪ್ರಕೃತಿಯ ಮೂರು ಗುಣಗಳಾದ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ದೇಹ ಅಂದರೆ ನನ್ನ ದೇಹವೂ ಹೌದು, ನನ್ನವರ ದೇಹವೂ ಹೌದು. ಅವುಗಳಲ್ಲಿ ನನ್ನ ದೇಹದ ಮೂಲಕ ಇನ್ನೊಂದು ದೇಹದಲ್ಲಿ ನಾನು ಸುಖ ಅರಸುವ ಪ್ರಯತ್ನ ಮಾಡ್ತೇನೆ. ಆ ಇನ್ನೊಂದು ದೇಹ ತನ್ನ ದೇಹ, ಅದರಲ್ಲಿರುವ ಜೀವ, ಆ ದೇಹದ ಮೂಲಕ ನನ್ನ ದೇಹದ ಅಧಿಷ್ಠಾನದಲ್ಲಿ, ಆಶ್ರಯದಲ್ಲಿ ಸುಖ ಕಾಣುವ ಪ್ರಯತ್ನ ಮಾಡ್ತದೆ. ಹೀಗೂ ಒಂದು ಅದಕ್ಕೆ ಅರ್ಥ. ಬರೀ ನಮ್ಮ ದೇಹ ಮಾತ್ರ ಅಲ್ಲ, ಇನ್ನೊಬ್ಬರ ದೇಹ, ನಮ್ಮವರ ದೇಹಗಳ ಮೂಲಕ ನಮಗೆ ಸುಖ ದುಃಖ ಇವೆಲ್ಲವೂ. ಒಟ್ಟಾರೆ ನಾವು ಸುಖ ಅನುಭವಿಸುವುದೇನಿದೆ, ರೂಪ ರಸ ಗಂಧ ಸ್ಪರ್ಶ ಶಬ್ದ, ಜಗತ್ತಿನಲ್ಲಿ ಯಾವುದನ್ನೇ ತಿನ್ನಲಿ, ಮೂಸಲಿ, ಕುಡಿಯಲಿ, ಮತ್ತೇನೇ ಮಾಡಲಿ, ಮುಟ್ಲಿ, ಎಲ್ಲವೂ ಕೂಡ ರೂಪ ರಸ ಗಂಧ ಸ್ಪರ್ಶ ಶಬ್ದಗಳ ಅನುಭವವೇ ಅದಕ್ಕೆ ಕಾರಣ. ಉಪನಿಷತ್ತಿನಲ್ಲಿ, ಶ್ವೇತಾಶ್ವತರ ಉಪನಿಷತ್ತಿರಬೇಕು, ಅಲ್ಲೊಂದು ಮಾತಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಃ ಪ್ರಜಾಃ ಸೃಜಮಾನಾಂ ಸ್ವರೂಪಾಃ ಅಜೋಹ್ಯೇಕೋ ಜುಷಮಾಣೋನುಷೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯಃ ಅಂತ. ಇಲ್ಲೊಂದು ಅಜ ಇದೆ, ಆಡಿದೆ, ಹೆಣ್ಣಾಡು. ಅದು ಮೂರು ಬಣ್ಣಗಳನ್ನು, ಬಿಳಿ, ಕೆಂಪು, ಕಪ್ಪು ಅಂತ ಮೂರು ಬಣ್ಣಗಳನ್ನು ಹೊಂದಿದೆ. ಬಹ್ವೀಃ ಪ್ರಜಾಃ ಸೃಜಮಾನಾಂ ಸ್ವರೂಪಾಃ. ಆ ಹೆಣ್ಣಾಡು ಅಜ ಅದು ತನ್ನಂತೆಯೇ ಇರುವ ಅನೇಕ ಸಂತಾನಗಳನ್ನು ಸೃಷ್ಟಿಸ್ತಾ ಇದೆ. ಈ ಅಜ ಅಂದರೆ ಹೆಣ್ಣಾಡಿನ ಜೊತೆಗೆ ಇನ್ನೊಂದು ಅಜ ಅಂದರೆ ಗಂಡು ಆಡು ಜುಷಮಾಣ ಅನುಶಾಸ್ತ. ಈ ಹೆಣ್ಣಾಡಿನ ಜೊತೆಗೆ ಈ ಗಂಡಾಡು ವಿಹಾರ ಮಾಡ್ತಾ ಇದೆ. ಅಜೋಹ್ಯೇಕೋ ಜುಷಮಾಣೋನುಶಾಸ್ತೆ ಜಹಾತ್ಯೇನಾಂ ಭುಕ್ತ ಭೋಗ ಅಜೋನ್ಯ. ಆದರೆ ಮತ್ತೊಂದು ಆಡಿದೆ, ಆ ಆಡು ಮಾತ್ರ ಭೋಗಗಳನ್ನು ಕೊಟ್ಟು ತುಂಬ ಜೀರ್ಣವಾಗಿರುವ ಈ ಪ್ರಕೃತಿಯಿಂದ ದೂರ ಇದೆ. ಅದು ಭುಕ್ತ ಭೋಗ. ಆ ಪ್ರಕೃತಿಯು ಕೂಡ ನಾನಾ ಥರದ ಭೋಗಗಳನ್ನ ಅನುಭವಿಸ್ತಾ ಇದೆ, ಮತ್ತು ನಮಗೆ ನಾನಾ ಥರದ ಅನುಭವಗಳಿಗೆ ಕಾರಣ ಆಗಿದೆ. ಪ್ರಕೃತಿ ಅನುಭವಿಸುವುದು ಅಂದರೆ ಅದರ ಅಭಿಮಾನಿ ದೇವತೆಗಳು, ಸರಸ್ವತಿ, ಭಾರತೀಯರು ಮೊದಲಾದವರು ಅನುಭವಿಸುವುದು ಅಂತ ಅದರ ತಾತ್ಪರ್ಯ. ನಮಗೂ ಸಾಕಷ್ಟು ಭೋಗಗಳನ್ನು ಉಣ್ಣಿಸಿದೆ ಜಡವಾದ ಪ್ರಕೃತಿ. ಚೇತನವಾದ ಪ್ರಕೃತಿ ತಾನೂ ಅನೇಕ ಭೋಗಗಳನ್ನು ಅನುಭವಿಸಿದೆ. ಹೀಗೆ ಭುಕ್ತ ಭೋಗ, ಅನೇಕ ಥರದ ಭೋಗಗಳನ್ನು ಕೊಟ್ಟು ಜೀರ್ಣವಾಗಿರುವಂತಹ ಈ ಪ್ರಕೃತಿಯನ್ನು ಒಂದು ಅಜ, ಒಂದು ಗಂಡಾಡು ಪರಿತ್ಯಾಗ ಮಾಡಿದೆ ಅಂತ ಅಲ್ಲಿ ಬರ್ತದೆ. ಅಲ್ಲಿ ಅಜ ಅಂದರೆ ಗಂಡಾಡು, ಅಜ ಅಂದರೆ ಹೆಣ್ಣಾಡು ಅಂತ ನಾವು ಹೇಳಿದ್ವಿಲ್ಲ. ಅಲ್ಲಿ ಅದ್ರ ಜೊತೆಗೆ ಅಜ ಅಂದರೆ ಹುಟ್ಟಿಲ್ಲದ ಪ್ರಕೃತಿ, ಅನಾದಿ ಕಾಲದ್ದು. ಈ ಪ್ರಕೃತಿ ಅನಾದಿಮಿತ್ಯವಾದದ್ದು. ಅದರಿಂದ ಅದಕ್ಕೆ ಅಜ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಜ ಅಂತ ದೀರ್ಘದಿಂದ ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ. ಲೋಹಿತ ಕೃಷ್ಣ ಶುಕ್ಲಾಂ. ಶುಕ್ಲ ಅಂದರೆ ಸತ್ವಗುಣ, ಲೋಹಿತ ಅಂದರೆ ರಜೋಗುಣ, ಕೃಷ್ಣ ಅಂದರೆ ತಮೋಗುಣ. ಈ ಮೂರು ಗುಣಗಳಿಂದ
3 ಬಣ್ಣಗಳಿಂದ ಕೂಡಿದ್ದದು. ಬಹ್ವೀಃ ಪ್ರಜಾ ಸಜಮಾನ ಸ್ವರೂಪಾ. ಇದೆ ನೋಡಿ, ಇಲ್ಲಿ ಬಹುರೂಪಯ ಅಂತ ಬಂತಲ್ಲ, ಅದಕ್ಕಾಗಿ ನನಗೆ ಆ ಉಪನಿಷತ್ತಿನ ಮಾತು ನೆನಪಿಗೆ ಬಂತು. ಪ್ರಕೃತಿಯಿಂದಲೇ ಈ ಎಲ್ಲ ದೇಹಗಳು ಹುಟ್ಟೋದು. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಹೀಗೆ ಸಾತ್ವಿಕರು ಇವರೆಲ್ಲರೂ, ಅದಲ್ಲದೆ ರಾಜಸ ಜೀವರು, ತಾಮಸ ಜೀವರು, ಇವರೆಲ್ಲರ ದೇಹಗಳು ಹುಟ್ಟುವುದು ಕೂಡ ಆ ಪ್ರಕೃತಿಯಿಂದಲೇ. ಮತ್ತೆ ಆಕಾಶದಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು, ನೀರಿನಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು, ಮನುಷ್ಯ, ಪ್ರಾಣಿ, ಪಕ್ಷಿಗಳು ಮೊದಲಾದ ದೇಹಗಳು, ಇವೆಲ್ಲವೂ ಕೂಡ ಆ ಅಜ ಜನನರಹಿತವಾದ ಪ್ರಕೃತಿಯಿಂದಲೇ ಆಗುವಂತಹ ಕಾರ್ಯಗಳು. ಹೀಗೆ ಸ್ವರೂಪವಾದ ದೇಹಗಳನ್ನು ಅದು ಸೃಷ್ಟಿ ಮಾಡ್ತದೆ. ಎಲ್ಲಿಯೇ ಯಾವ ದೇಹವನ್ನೇ ಸೃಷ್ಟಿ ಮಾಡಲಿ, ದೇವತೆಗಳ ದೇಹ ಇರಲಿ, ರಾಕ್ಷಸರ ದೇಹವಿರಲಿ, ಮನುಷ್ಯರ ದೇಹವಿರಲಿ, ಪ್ರಾಣಿ, ಪಕ್ಷಿ, ಮನುಷ್ಯ, ಉಭಯಚರ, ಜಲಚರ, ವೃಕ್ಷ, ಬಳ್ಳಿ, ಯಾವೇ ಇರಲಿ, ಎಲ್ಲವೂ ಕೂಡ ಸ್ವರೂಪವಾಗಿದೆ. ಸ್ವರೂಪವಾಗಿರುವುದು ಅಂದರೆ ಮೂಲ ಪ್ರಕೃತಿಯಲ್ಲಿ ಹೇಗೆ ಸತ್ವರಜ ಸ್ತಮ ಗುಣಗಳಿವೆಯೋ ಹಾಗೆ ಇವುಗಳಲ್ಲೆಲ್ಲದರಲ್ಲೂ ಕೂಡ ಆ 3 ಗುಣಗಳು ಇದ್ದೇ ಇವೆ. ಈ ಜೀವ ಎಂಬ ಒಂದು ಗಂಡು ಆಡು ಆ ಪ್ರಕೃತಿಯ ಜೊತೆಗೇನೆ ಅದೆಷ್ಟೋ ಕಾಲದಿಂದ ವಿಹಾರ ಮಾಡ್ತಾ ಇದ್ರು ಅದಕ್ಕಿನ್ನೂ ಭೋಗದ ಆಸೆ ಹಿಂಗಿಲ್ಲ. ಆ ಹೆಣ್ಣಾಡಿನ ಬೆನ್ನು ಹತ್ತಿ ಹೊರಟಿದೆ ಈ ಗಂಡು ಆಡು ಅಂತಹ ಗಂಧಕ್ಕೆ ಒಳಗಿರುವಂಥ ಅಂತರಾರ್ಥ. ಜೀವನೂ ಅನಾದಿನಿತ್ಯ, ಪರಮಾತ್ಮನೂ ಅನಾದಿನಿತ್ಯ, ಪ್ರಕೃತಿಯೂ ಅನಾದಿನಿತ್ಯ. ಹೀಗೆ ಆ ಜೀವನ ಮನಸ್ಸಿನಲ್ಲಿ ಇರುವ ಭೋಗದ ಆಸೆ ಹಿಂಗಿಲ್ಲ. ಅದು ಆ ಪ್ರಕೃತಿಯೊಂದಿಗೆ ಮುನ್ನಡೆದಿದೆ. ತಾನೂ ಒಂದು ದೇಹವನ್ನು ಪಡೀತದೆ. ಈ ಜೀವನ ಭೋಗಕ್ಕಾಗಿ ಮತ್ತೆ ಅನೇಕ ಜನರು ತಾವು ದೇಹವನ್ನು ಪಡೆದು ಬರ್ತಾರೆ. ಅನೇಕ ಜನರು, ಧಾನ್ಯಗಳು, ಇವೆಲ್ಲವೂ ಕೂಡ ಅದನ್ನು ತಿಂದು ಸುಖ ಪಡುವಂತೆ ಅದು ಕಾಣುತ್ತದೆ. ಒಂದಿಷ್ಟು ಸುಖವನ್ನು ಪಡೀತದೆ, ಒಂದಿಷ್ಟು ದುಃಖವನ್ನು ಪಡೀತದೆ. ಆದರೆ ಇನ್ನೊಂದು ಗಂಡಾಡೇನಿದೆ, ಭಗವಂತ ಅನ್ನೋದು, ಅನಾದಿನಿತ್ಯನಾದ ಭಗವಂತ, ಜಹಾತ್ಯೇನ, ಈ ಪ್ರಕೃತಿ ಎಂಬ ಅಜ ಹೆಣ್ಣಾಡು, ನಾಶವಿಲ್ಲದ ಈ ಪ್ರಕೃತಿಯನ್ನು ಅದು ಪರಿತ್ಯಾಗ ಮಾಡಿಬಿಟ್ಟಿದೆ. ಆ ಪ್ರಕೃತಿಯಿಂದ ಅದಕ್ಕೇನೂ ಆಗಬೇಕಾಗಿಲ್ಲ. ಚೇತನ ಪ್ರಕೃತಿಯಾದ ಲಕ್ಷ್ಮಿಯಿಂದನೂ ಅವನಿಗೆ ಆಗಬೇಕಾದ ಕಾರ್ಯವಿಲ್ಲ. ಜಡವಾದ ಪ್ರಕೃತಿ ಏನಿದೆ ಅದರಿಂದಲೂ ಕೂಡ ಆತನಿಗೇನೂ ಆಗಬೇಕಾದ್ದಿಲ್ಲ. ಅದಕ್ಕಾಗಿ ಜಹಾತಿ ಅಂತ ಉಪನಿಷತ್ತು ಕೂಡ ಪ್ರಯೋಗ ಮಾಡಿದೆ. ಅಲ್ಲಿಗೆ ಈ 2 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗವತ ತಾತ್ಪರ್ಯದ ಶ್ರವಣ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಬ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.